Hello viewers, this is Karthik. Please subscribe to G Karthik Ritik Skills YouTube channel. We are reaching to 500 subscribers. Now for us it is FA1 Division Kannada. What are the syllabus? What are the syllabus? Syllabus for Kannada. What are chapters? ತೋಲ ಬಂತು ತೋಲ, ಈ ಮಣ್ಣು ನಮ್ಮದು, ಕೂಗುತ್ತಿದೆ ಪಕ್ಷಿ. 3 chapters. Yes. ತೋಲ ಬಂತು ತೋಲ ಗದ್ಯವನ್ನು ಬರೆದಿರೋರು ಸಂಪಾದಿತ. ಓಕೆ. Say in 5 to 6 lines about ತೋಲ ಬಂತು ತೋಲ. ತೋಲ ಬಂತು ತೋಲ, ಒಬ್ಬ ದಿನ ದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಕುರಿಗಳನ್ನು ಮೇಯಿಸಲು ಬಿಟ್ಟು ಅವನು ಕಾಡಿಗೆ ಹೋಗಿ ಬಯಲುಗಳಲ್ಲಿ ಆಟವಾಡುತ್ತಿದ್ದನು. ಸ್ವಲ್ಪ ದೂರದಲ್ಲಿ ಜನರು ಗದ್ದೆದಲ್ಲಿ ಕೆಲಸ ಮಾಡುತ್ತಿದ್ದರು. ಅವನು ತಮಾಷೆಗೆ ಹೀಗೆ ಕೂಗ್ದ, ತೋಲ ಬಂತು ತೋಲ, ಬೇಗ ಬನ್ನಿ, ಯಾರಾದರೂ ಬನ್ನಿ, ಕಾಪಾಡಿ. ತೋಲ ಮೀನಿಂಗ್ ಉಲ್ಫ್. ಓಕೆ. ನೀತಿ ಏನು ಈ ಗದ್ಯ? ನೀತಿ ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಮೀನ್ಸ್ ತಮಾಷೆಗಂತ ಮಾಡಿ ನಾವು ದೊಡ್ಡ ವಿಷಯ ಆಗ್ಬಿಡುತ್ತೆ. ಓಕೆ. ಪದಗಳ ಅರ್ಥ: ತಮಾಷೆ, ವಿನೋದ, ನಸು ನಗು, ಸ್ವಲ್ಪ ನಗು. ನಗು ಒಂದ್ಸಲ ನೋಡೋಣ ಸ್ವಲ್ಪ. ಅರಚು, ಜೋರಾಗಿ ಕೂಗು. ಗೊಣಗು, ಅಸ್ಪಷ್ಟವಾಗಿ ಮಾತನಾಡು. ಮೀನ್ಸ್ ಮರ್ಮರಿಂಗ್. ಡೂ ಒನ್ಸ್. ಓಕೆ. ಗುಗ್ಗು, ದಡ್ಡ. ಯಾವ ಸಂದರ್ಭದಲ್ಲಿ ಗೊನಗು ಬಂದಿತ್ತು ಈ ಚಾಪ್ಟರಲ್ಲಿ? ಯಾವ ಸಂದರ್ಭದಲ್ಲಿ ಗೊನಗು? ಕುರಿಗಳನ್ನು ಮೇಯಿಸಲು ಬಿಟ್ಟು ನಿಜವಾದ ತೋಲ ಬಂದರು. ಇವರು ಎರಡನೇ ಸತಿ ಬಂದರು ತಾನೆ ಜನರು, ಅವನು ಕೂಗಿದ್ದ ಅಂತ. ಅವಾಗ ಹೋಗುವಾಗ ಆ ಹುಡುಗನು ನಸು ನಗಿದ್ದನು. ಅವಾಗ ಜನರು ಗೊನಗುತ್ತಿದ್ದರು, ಈ ಹುಡುಗ ನಮ್ಮನ್ನು ಗುಗ್ಗು ಮಾಡುತ್ತಿದ್ದಾನೆ, ನಮ್ಮನ್ನು. ದಡ್ಡ ಮೀನಿಂಗ್ ಗುಗ್ಗು ಮೀನಿಂಗ್ ದಡ್ಡ ಮೀನಿಂಗ್ ಮೀನ್ಸ್ fool. Not full, foolish. Then I said fool. Okay. ಧಾವಿಸು ಓಡಿ ಬರುವುದು, ಅವಸರದಿಂದ ಬರುವುದು. ಓಕೆ. ಮೋಜು ಆಟ, ತಮಾಷೆ. ಓಕೆ. ಕ್ವಶನ್ ಆನ್ಸರ್ಸು. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಬಿಟ್ಟು ಕಾಡಿಗೆ ಹೋಗುತ್ತಿದ್ದನು. ಸೇಮ್ ಒನ್ ವರ್ಡ್. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದ? ಒನ್ ವರ್ಡ್. ಕುರಿಗಳನ್ನು ಬಿಟ್ಟು ಅವನು ಬಯಲುಗಳಲ್ಲಿ ಆಟವಾಡುತ್ತಿದ್ದನು. ಬಯಗಳು ಮೀನಿಂಗ್ ಬಯಲುಗಳಲ್ಲಿ ಗ್ರಾಸ್ ಇಲ್ಲ, ಫಾರೆಸ್ಟ್ ಏರಿಯಾಸ್. ಓಕೆ. ಟ್ರೀಸ್ ಹತ್ರ. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ತೋಲ ಬಂತು ತೋಲ, ಬೇಗ ಬನ್ನಿ, ಯಾರಾದರೂ ಬನ್ನಿ, ಕಾಪಾಡಿ ಎಂದು ಕೂಗಿದನು. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಅವನಿಗೆ ಸಹಾಯ ಮಾಡಲು ಓಡಿ ಬರುವುದು. ನಿಜವಾದ ತೋಲ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ನಿಜವಾದ ತೋಲ ಬಂದ್ರೂ ಜನರು ಅನ್ಕೊಂಡ್ರು
ಓ ಈ ಹುಡುಗ ನಮ್ಮನ್ನು ಗುಗ್ಗು ಮಾಡುತ್ತಿದ್ದಾನೆ, ನಮ್ಮನ್ನು ಮೋಸ ಮಾಡುತ್ತಿದ್ದಾನೆ. ನಿಜವಾದ ತೋಲ ಬಂದರೂ ಅವರು ಹೋಗಲಿಲ್ಲ. ಓಕೆ ಓಕೆ. ತೋಲ ಬಂತು ತೋಲ ಕಥೆಯ ನೀತಿ. ತೋಲ ಬಂತು ತೋಲ ಕಥೆಯ ನೀತಿ, ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಸ್ವಂತ ವಾಕ್ಯ. ಧಾವಿಸು. ಧಾವಿಸು. ನಾನು ದಿನ ಶಾಲೆಗೆ ಧಾವಿಸು ಬರುತ್ತೇನೆ. ಮೀನಿಂಗ್? ಧಾವಿಸಿ ಅವಸರದಿಂದ ಓಡಿ ಬರುವುದು. ಏಕೆ ಟೈಮ್ ಇರಲ್ವಾ? ತಮಾಷೆ. ನನ್ನ ತಮ್ಮ ತುಂಬ ತಮಾಷೆ ಮಾಡುತ್ತಾನೆ. ಯಾವ ವಿಷಯದಲ್ಲಿ? ಎಲ್ಲ ವಿಷಯದಲ್ಲಿ. ಹೌದು. ಗೊಣಗು. ಗೊನಗು. ಹಿಂದಿನ ಬೆಂಚಿನಲ್ಲಿ ಸ್ವಲ್ಪ ಮಕ್ಕಳು ಕೂತಿಕೊಂಡು ಗೊನಗುತ್ತಿದ್ದಾರೆ. ನೀವು ಗೊನಗುತ್ತೀರಲ್ವಾ? ನಾನು ಮಾಡಲ್ಲ, ನಾವು ಹಿಂದಿನ ಬೆಂಚ್ ಅಲ್ಲ, ಫಸ್ಟ್ ಬೆಂಚರ್ಸ್. ಈ ಮಣ್ಣು ನಮ್ಮದು ಬರೆದಿರೋರು RN ಜಯಗೋಪಾಲ್. ಓಕೆ. ಈ ಪದ್ಯದ ನೀತಿ ಏನು? ಈ ಪದ್ಯದ ನೀತಿ ಇಲ್ಲ, ಆದರೆ ನಮ್ಮ ದೇಶಭಕ್ತಿ ಹುಟ್ಟುವ ಹಾಡು ಇದು. ಓಕೆ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಹುಟ್ಟುವ ಹಾಡು ಇದು, ನಮ್ಮ ದೇಶಭಕ್ತಿ. ಸ್ವಲ್ಪ ಹಾಡಿ 4 ಲೈನು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು. ಈ ದೇಶದ ಜನರೆಲ್ಲರೂ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು. ಇದು ಯಾವ ಪುಸ್ತಕದಿಂದ ತಗೊಂಡಿದ್ದಾರೆ ಗೊತ್ತಿಲ್ವಾ? ಕೃತಿಕಾಗರರ ಪರಿಚಯ ಅವರು ನಾನು ಹೇಳ್ಕೊಡ್ತೀನಿ ಬಿಡಿ. ಓಕೆ. ಪದಗಳ ಅರ್ಥ: ದೈವ, ದೇವರು. ವಿರುದ್ಧಾರ್ಥಕ ಪದ: ದೆವ್ವ. ಕಾಯುವ, ಕಾವ್ಯ, ಕಾಪಾಡುವ. ಕಾಯುವ, ಕಾಪಾಡುವ. ಸನ್ನಿಧಾನ, ಸಮೀಪ. ಅಗರ, ಆಗರ, ನೆಲೆ, ಗಣಿ. ಪ್ರಿಪೇರ್ ಆಗಿಲ್ವಾ? ನೆಲೆ. ತಂಗಾಲಿ, ತಂಪಾದ ಗಾಳಿ. ಮೀನ್ಸ್ ತಂಪಾದ ಗಾಳಿ. ಬ್ರೀಸ್. ವಾಟ್ ಈಸ್ ಬ್ರೀಸ್? ಕೂಲ್ ಏರ್. ಓಕೆ. ಪೈರು, ನೆಲೆ. ಬೆಲೆ ಮೀನಿಂಗ್ ಗ್ರೋನ್ ಅಪ್. ಗೌರವ, ಬೆಲೆ. ಸ್ವಂತ ವಾಕ್ಯ. ಬೆಲೆ. ವರ್ಡ್ ಏನು? ಬೆಳೆ ಅಲ್ಲ, ಪೈರು. ಪೈರಿನ ಹಾಡಿಗೆ ಯಂತ್ರ ಕೊಡುವುದು ಯಂತ್ರದ ಜಾಡು, ತಾಳ ಕೊಡುವುದು ಯಂತ್ರದ ಜಾಡು. ನಿರ್ಮಾಣ, ಕಟ್ಟು. ಓಕೆ. ಗಮನಿಸಿ ತಿಳಿ. ತಲೆದೂಗು, ತಲೆಯಾಡಿಸು. ಕಳಕಳ, ಏನದು? ಮೀನಿಂಗ್ಸು: ನೀರು ಹರಿಯುವಾಗ ಉಂಟಾಗುವ ಧ್ವನಿ. ಕಣಕಣ, ವಸ್ತುವಿನ ಅತ್ಯಂತ ಸಣ್ಣ ಮತ್ತು ಸೂಕ್ಷ್ಮ ಭಾಗ, ಅಂಶ, ಪಾರ್ಟಿಕಲ್. ಓಕೆ. ಅಜ್ಞಾನ, ಅರಿವಿಲ್ಲ, ತಪ್ಪು ತಿಳುವಳಿಕೆ. ಮೀನಿಂಗ್ ತಿಳುವಳಿಕೆ. ಮೀನಿಂಗ್ ಆಪೋಸಿಟ್ ಫಾರ್ ವಿಜ್ಞಾನ. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ಕಲಕಲನೆ ಇರುತ್ತದೆ. ಈ ನಾಡಿನ ಹೃದಯವು ಯಾರ ಸನ್ನಿಧಾನ? ಕಂಗಾಳಿಗೆ ಯಾವುದು ತಲೆದೂಗುತ್ತದೆ? ಪೈರಿನ ಹಾಡು. ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಯಂತ್ರದ ಜಾಡು. ಯಂತ್ರದ ಜಾಡು. ಮೀನಿಂಗ್ ಅಂತ ಹಂಗೆ ಹೇಳ್ಬಾರ್ದು. ಯಂತ್ರದ ಜಾಡು. अंग्रेजी में लिखिए यंत्ರದ ಜಾಡು. दट्स व्हाट अंग्रेजी में लिखिए.
ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು. ಯಂತ್ರದ ಜಾಡು ಅಂದರೆ ಅಂಗ್ರೇಜಿ ಮೀನಿಂಗ್ ಇಂಗ್ಲಿಷ್. ಮೀನಿಂಗ್ ಆಫ್ ಯಂತ್ರದ ಜಾಡು. ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ಕೀ ಫಾರ್ ಆರ್ ಪ್ಯೂರಿಟಿ. ಓಕೆ, ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಈ ನಾಡಿನ ಹೃದಯ ದೈವ ಸನ್ನಿಧಾನ. ಗಂಗೆ ತುಂಗೆ ಕಾವೇರಿಯ ತಾಯಿ ಸಮಾನ. ಓಕೆ, ತಂದೆ ಸಮಾನದ ಯಾವುದು? ತಂದೆ ಸಮಾನ ಹಿಮಾಲಯ. ಓಕೆ, ಬೇಲೂರು ಹೆಳಬೇಡಿ ಹಲಿಬೀಡು ಶಿಲೆಗಳೇ ಕಲೆ ಆಗರ. ಓಕೆ, ಅಜಂತ ಎಲ್ಲೋರ ಹಲಿಬೀಡು ಬೇಲೂರು ಯಾವುದ ಆಗರವಾಗಿವೆ? ಕಲೆ ಆಗರವಾಗಿವೆ. ನೀರು ಹರಿಯುವ ಪಳಪಳ ಮೀನಿಂಗ್? ಪಳಪಳ ಬಲೆ ಬರುವಾಗ ಫಲಫಲನೆ ಫಲಫಲ ಎಂದು ಧ್ವನಿ ಬರುತ್ತದೆ. ಸೂಕ್ಷ್ಮ ಭಾಗ ಫಲಫಲ ಎಂದು ಪಠಿಸಿತದು. ಪಕ್ಷಿ ತನ್ನ ರೆಕ್ಕೆಗಳನ್ನು ಭಾರತ ಸ್ವಂತ ವಾಕ್ಯ. ಭಾರತ, ನಾವು ಭಾರತೀಯರು, ನಮ್ಮ ದೇಶ ಭಾರತ. ಪ್ರಾಸಪದಗಳು: ಆಗರ, ಸಾಗರ. ಹಾಡು ಜಾಡು. ನಿರ್ಮಾಣ ಸ್ವಂತ ವಾಕ್ಯ. ನಿರ್ಮಾಣ, ನಮ್ಮ ಊರಿನಲ್ಲಿ ಹೊಸ ನಿರ್ಮಾಣವಾಗಿದೆ. ಸನ್ನಿಧಾನ ಸಮೀಪ. ತಲೆದೂಗು का मतलब क्या है? ಓಕೆ, ಕೂಗುತ್ತದೆ ಪಕ್ಷಿ ಬರೆದಿರೋರು ಸಂಪಾದಿತ. ಮೀನಿಂಗ್ಸ್ ಗೊತ್ತಾ? ಟ್ರೈ ಮಾಡ್ತೀರಾ? ಪ್ರತೀತಿ, ಪ್ರಸಿದ್ಧಿ, ಅಳಲು, ನೋವು, ಮನೋಹರ, ಸುಂದರ, ಮನಸ್ಸಿಗೆ ಹಿತವಾದ, ತಾಣ, ಜಾಗ, ನಯನ, ಕಣ್ಣು, ನೋರೆ, ಬುರುಗು, ಮಿನ, ಫಳ. ಓದಿಲ್ವಾ ಇನ್ನು? ಪ್ರಿಪೇರ್ ಆಗಿಲ್ವಾ? ಸುಳಿ, ವಿಳ್, ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ. ಸೈಕ್ಲೋನ್. ನಾರದ ಗಡ್ಡೆ ಎಲ್ಲಿದೆ? ನಾರದ ಗಡ್ಡೆ ಕೃಷ್ಣಾ ನದಿಯಲ್ಲಿದೆ. ಓಕೆ. ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಮಾತುಗಳಿಗೆ ಬಶೀರ್ ಅವರು ಏನೆಂದು ಫೀಡ್ಬ್ಯಾಕ್ ಕೊಟ್ಟಿದ್ರು, ಪ್ರತಿಕ್ರಿಯಿಸಿದನು? ಅವನ ಹೆಸರೇನು? ಬಶೀರ್ ಅವರು ನೀನೇಕೆ ಈ ಮರದ ಮೇಲೆ ಇಷ್ಟೊಂದು ಪ್ರೀತಿ ಏಕೆ? ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು? ಪಕ್ಷಿಗಳು ಮಕ್ಕಳ ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ಯಾವ ಹಾಡು ಹಾಡಿದವು? ಯಾವುದೋ ಒಂದು ಹಾಡು. ಸುಂದರವಾದ ಹಾಡು ಹಾಡಿದವು. ಹಾಡು ಹೋಗ್ಬೋದಲ್ವಾ? ಇಲ್ಲ, ಅದರಲ್ಲಿಲ್ಲ. ಬಿಟ್ಟು ಸ್ಥಳ ತುಂಬಿರಿ. ಹಕ್ಕಿಗಳ ಡ್ಯಾಶ್ ಕಿವಿಗೆ ಇಂಪಾಗಿತ್ತು. ಹಕ್ಕಿಗಳ ಡ್ಯಾಶ್ ಕಿವಿಗೆ ಇಂಪಾಗಿತ್ತು. ಕಲರವ. ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ. ಹಸಿರೆ ಡ್ಯಾಶ್ ಎಂದು ಎಲ್ಲೆಡ ಸರೋಣ. ಹಸಿರೆ ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ. ಹಸಿರೇ ನಮ್ಮ ಉಸಿರು. ಓಕೆ. ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತೀರ್ಮಾನ. ತಾಣ. ಆಶ್ರಯ ತಾಣ. ಓಕೆ. ರೆಂಟ್. ಏನಿಲ್ಲ.